ನಮಸ್ಕಾರ ಸ್ನೇಹಿತರೆ, ಸೈಂಟಿಫಿಕ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲಾಗಿ ವೋಲ್ಟೇಜು ಮತ್ತು ಕರೆಂಟ್ಗೆ ಇರೋ ಡಿಫ್ರೆನ್ಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನಕ್ಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನಗೆ ಫಸ್ಟು ಬಂದಿದ್ದು ಡೌಟ್ ಏನಂದರೆ ಇದೇನೆ, ವೋಲ್ಟೇಜ್ ಅಂದರೆ ಕರೆಂಟ್ ಅಂದರೆ ಏನು ಗುರು ಹಂಗಂದರೆ ಅಂತ. ನಾನು ಹೇಳ್ಬಿಡ್ತೀನಿ, ವೋಲ್ಟೇಜ್ ಬಂದ್ಬಿಟ್ಟು ಫೋರ್ಸ್ ಅಷ್ಟೇ, ಅದು ಕರೆಂಟ್ ಬಂದ್ಬಿಟ್ಟು ಫ್ಲೋ. ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಇದೊಂದು ಕಾಪರ್ ವೈರ್ ಅಂತ ಇಟ್ಕೊಳ್ಳೋಣ. ಕಾಪರ್ ವೈರಲ್ಲಿ ಕಾಪರ್ ಆಟಮ್ಸ್ ಇರುತ್ತೆ, ಓಕೆನಾ. ಆಟಮಲ್ಲಿ ಏನೇನಿರುತ್ತೆ ನಿಮಗೆ ಗೊತ್ತು, ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನ್, ಇದು ಮೂರು ಇರುತ್ತೆ ನೋಡಿ. ಇಲ್ಲಿ ಬೇಜಾನ್ ಇರುತ್ತೆ, ಓಕೆನಾ. ಸೊ ಕರೆಂಟ್ ಬಂದ್ಬಿಟ್ಟು ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಈ ಇದರಲ್ಲಿರೋ ಎಲೆಕ್ಟ್ರಾನ್ಸು ಫ್ಲೋ ಆಗೋದನ್ನೇ ಕರೆಂಟ್ ಅಂತ ಕರೆಯೋದು. ಗುರು, ಇದು ಫ್ಲೋ ಆಗಬೇಕು ಅಂತಂದರೆ ಒಂದು ಫೋರ್ಸ್ ಬೇಕಲ್ಲ. ಈಗ ಯಾರು ತಳ್ಳಬೇಕಲ್ಲ, ಮೂವ್ ಆಗಬೇಕಂದ್ರೆ ಆ ಫೋರ್ಸು ಬಂದ್ಬಿಟ್ಟು ವೋಲ್ಟೇಜ್. ಸೊ ವೋಲ್ಟೇಜ್ನ ಈ ವೈರ್ಗೆ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಇದರಲ್ಲಿರೋ ಎಲೆಕ್ಟ್ರಾನ್ಸು ಮೂವ್ ಆಗ್ತವೆ. ಆ ಮೂವ್ ಆಗೋ ಪ್ರೊಸೆಸ್, ಆ ಫ್ಲೋನೇ ಕರೆಂಟ್ ಅಂತ ಕರಿತೀವಿ. ಇಷ್ಟೇ, ಇದು ಬಿಟ್ಟು ಬೇರೆ ಏನಿಲ್ಲ. ಸಿಂಪಲ್ಲು ಅರ್ಥ ಮಾಡ್ಕೊಳ್ಳಿ. ವೋಲ್ಟೇಜ್ದು ಯೂನಿಟ್ ನೋಡೋದಾದರೆ ವೋಲ್ಟ್ಸು, ಓಕೆನಾ. ಕರೆಂಟ್ ಬಂದುಬಿಟ್ಟು ಆಂಪಿಯರ್ಸು. ವೋಲ್ಟೇಜ್ದು ಸಿಂಬಲ್ ಬಂದ್ಬಿಟ್ಟು ವಿ, ಕರೆಂಟ್ ಬಂದ್ಬಿಟ್ಟು ಐ. ಇಷ್ಟೇ. ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ರೆಸಿಸ್ಟೆನ್ಸ್ ಏನು ಗುರು? ರೆಸಿಸ್ಟೆನ್ಸ್ ಅಂತಂದರೆ ಈ ಫ್ಲೋ ಆಗೋದು ಗೊತ್ತಾ, ಕರೆಂಟು, ಇದನ್ನು ತಡೆಯೋ ಫೋರ್ಸು. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇವಾಗ ಒಂದು ವಾಟ್ರ್ ಪೈಪು, ಓಕೆನಾ. ವಾಟ್ರ್ ಪೈಪು ಇದರಲ್ಲಿ ನೀರು ಹೋಗ್ತಾ ಇರುತ್ತೆ. ಇವಾಗ ಬಂದ್ಬಿಟ್ಟು ನೀವು ಕಟ್ಟೆ ಕಟ್ತೀರ ತಾನೆ, ನಿಮಗೆ ಕಮ್ಮಿ ನೀರು ಆಚೆ ಬರಬೇಕು ಅಂದರೆ ಕಟ್ಟೆ ದೊಡ್ಡದಾಗಿ ಕಟ್ತೀರಾ. ಜಾಸ್ತಿ ನೀರು ಬರಲಿ, ಒಂಚೂರು ನೀರು ಅವಾಯ್ಡ್ ಆಗಲಿ ಅಂದರೆ ಕಟ್ಟೆ ಕಮ್ಮಿ ಕಟ್ತೀರಾ. ಆಮೇಲೆ ಈ ನೀರನ್ನ ಪೈಪಲ್ಲಿ ಫ್ಲೋ ಆಗೋಕ್ಕೆ ವಾಟರ್ ಪ್ರೆಷರ್ ಬೇಕು. ಪ್ರೆಷರ್ ಬಂದ್ಬಿಟ್ಟೇ ನೋಡಿ ವೋಲ್ಟೇಜು. ಈ ಪೈಪ್ ಐತಲ್ಲ, ಇದು ವಯರು. ಈ ನೀರು ಹರ್ಕೊಂಡು ಹೋಗ್ತೈತೆ ಗೊತ್ತಾ, ಇದು ಕರೆಂಟು. ಈ ಕಟ್ಟೆ ಕಟ್ತೀರ ಗೊತ್ತಾ, ಇದು ರೆಸಿಸ್ಟೆನ್ಸು. ಇಷ್ಟೇ ಗುರು. ಇದನ್ನು ಕಂಬೈನ್ ಮಾಡಿ ಹೇಳೋದೇ ಓಮ್ಸ್ ಲಾ. ಏನಪ್ಪ ಅಂದರೆ ಐ